ಆ್ಯಕ್ಟಿಂಗ್ ಅನ್ನೋದು ಎವ್ರಿಡೇ ನಾವು ಕಲೀಲೇಬೇಕು. ನೋಡಿ ಒಳ್ಳೆ ಆ್ಯಕ್ಟಿಂಗ್ ಇದೆ ಅಂತ ಅವತ್ತಿನ ಕಾಲಕ್ಕೆ ₹100 ಕೊಟ್ಟಿದ್ರು. ನನ್ನ ಪರವಾಗಿಲ್ಲ ನಿನ್ನಗ ನೋಡೋಣ ನನ್ನ ನಕ್ಕದೆ ನಾನೇ ಮದಕರಿ ನಾಯಕ ಮಾಡಿದ್ದು. ಅದು ನಂದು ಅನ್ಎಕ್ಸ್ಪೆಕ್ಟೆಡ್ ಸ್ಟೇಜ್ಗೆ ಹತ್ತಿದ್ದು. ಸ್ಟೇಜ್ ಫಿಯರ್ ಇರಲಿಲ್ಲ, ಸ್ಟೇಜ್ ಹತ್ತಬೇಕು ಹುಚ್ಚಿತ್ತು ಆಗ. ಮೆಕ್ಕವರು ಜಾಸ್ತಿ IP ಫಾಲೋ ಮಾಡೋರು, ಯಾಕಂದ್ರೆ ಹುಡುಗಿರೋರು ಇಲ್ಲಿ. ಆ್ಯಕ್ಟಿಂಗಲ್ಲಿ ನನ್ನ ಪ್ರಕಾರ ಕಲ್ತಿದ್ದೀನಿ ಎಂದಿನ ಕೆರಿಯರ್ ಎಂಡ್ ಆಗುತ್ತೆ ನನ್ನ ಪ್ರಕಾರ. ಈಗ ನಾವು ಕನ್ನಡ ಆ್ಯಕ್ಟರ್ ಅನ್ನೋಕ್ಕಾಗಲ್ಲ, ಇವರ್ ಆಲ್ ಇಂಡಿಯನ್ ಆ್ಯಕ್ಟರ್ಸ್. ಈಗ ಇನ್ನೊಬ್ಬ ನಟ ಆದರೆ ಡೈರೆಕ್ಟ್ರ್ ಹೇಳ್ದಷ್ಟು ಮಾಡಿದ್ರೆ ನಟ ಅಲ್ಲ. ಮನುಷ್ಯನಾಗಿರ್ಬೇಕು ನಾನು, ಎಲ್ರಿಗೂ ರೆಸ್ಪೆಕ್ಟ್ ಮಾಡಬೇಕು. ಯಾವ ಜಾತಿ ಧರ್ಮ ಏನು ಭೇದ ಭಾವ ಇಲ್ಲ, ಬಡವರು ಸೊಕ್ಕಾರ ಇಲ್ಲ, ಹಂಬಲಾಗಿರ್ಬೇಕು. ಅಣ್ಣವರಿಂದ ಹಿಡಿದು ಅನಂತನಾಗ್ ಸರ್ ಅವ್ರಿಗೂ ಎಲ್ಲರೂ ರಂಗಭೂಮಿ ಹಿನ್ನೆಲೆಯಿಂದ ಬಂದವರು. ಎಲ್ಲರಿಗೂ ನಮಸ್ತೆ, ಮೀಡಿಯಾ ಬಜಾರ್ಗೆ ಸ್ವಾಗತ. ನಾನು ಮಮತಾಶ್ರೀ ಐನಾಪುರ್. ಇವತ್ತು ನಮ್ಮ ಜೊತೆಗಿರೋರು ರಂಗಭೂಮಿಯಲ್ಲಿ ವೃತ್ತಿರಂಗವನ್ನ ಪ್ರಾರಂಭ ಮಾಡಿ ಕನ್ನಡ, ತಮಿಳು ಸೇರಿದಂತೆ 97ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಪ್ರೇಕ್ಷಕರನ್ನ ರಂಜಿಸಿದ ನಟ ಅಶ್ವಿನ್ ಆಸನ್ ಅವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್ ನಮಸ್ತೆ, ಹೇಗಿದ್ದೀರಿ ಸರ್? ಮಾಮೂಲಿ ಸಾಲು ಸಾಲು ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದೀರಿ, ಕಂಟಿನ್ಯೂಸ್ ಬ್ಯುಸಿ ಶೆಡ್ಯೂಲ್ ನಡೀತಿದೆ. ಹೇಗಿದೆ ನಿಮ್ಮ ಪ್ರಾಜೆಕ್ಟ್ಸ್ಗಳು? ತುಂಬಾ ಬ್ಯುಸಿ ಇಲ್ಲ, ಬಟ್ ಕೋಇನ್ಸಿಡೆನ್ಸ್ ನೀವು ಫೋನ್ ಮಾಡಿದಾಗ ಬ್ಯುಸಿ ಇದ್ದೆ ಅಷ್ಟೇ. ಕಂಟಿನ್ಯೂಸ್ ಆಗಿ ಸರ್ ಒಂದು 2-3 ಟೈಮ್ಸ್ ಕಾಲ್ ಮಾಡಿದ್ದೀನಿ ಅನ್ಸುತ್ತೆ. ಅದು ಫೈಟ್ ಇತ್ತು ಮ್ಯಾಂಗ್ಳೂರಲ್ಲಿ, ಅಲ್ಲಿದ್ದೆ. ಬಟ್ ಓಕೆ, ನಡೀತಿದೆ. ಫೈಟ್ ಅಂದ್ರೆ ಸ್ವಲ್ಪ ಭಯನಾ ಸರ್ ನಿಮ್ಗೆ? ಇಲ್ಲ, ಭಯ ಏನಿಲ್ಲ. ನಾವು ಪ್ರೊಫೆಷನಲಿ ಕಲ್ತಿಲ್ಲ. ನಿಜವಾಗ್ಲೂ ಒದೆ ಬಿದ್ಬಿಟ್ರೆ ಕಷ್ಟ ಓಡಿಸ್ಕೊಳ್ಳೋರಿಗೆ. ಯಾಕೆಂದ್ರೆ ಅವರು ಅದರಲ್ಲಿ ಸುಮ್ಮನೆ ಫೀಲ್ ಕೊಡೋದಷ್ಟೇ. ನಾವೇನು ಹೊಡೆಯಲ್ಲ, ಅವರು ನಮ್ಗೇನು ಹೊಡೆಯಲ್ಲ. ಅದು ಸ್ವಲ್ಪ ಒಂಚೂರು ಪ್ರಾಕ್ಟೀಸ್ ಮಾಡ್ಬೇಕು. ಸ್ವಲ್ಪ ಫೈಟಿಂಗ್ ಸೀನ್ ಅಂದ್ರೆ ಸ್ವಲ್ಪ ಏನು ಆ ಥರ ಏನಿಲ್ಲ. ಅಂದ್ರೆ ಈ ತುಂಬ ಈ ಸಮ್ಮರ್ ಶಾಟ್ ಹೊಡಿಯೋದು ಉಲ್ಟಾ ಅದೆಲ್ಲ ನಾನು ಮಾಡಲ್ಲ, ಅದೆಲ್ಲ ಕಲ್ತಿಲ್ಲ. ಸೊ ಅದು ಇವರು ಅವ್ರು ಡೂಪ್ ಹಾಕ್ತಾರೆ. ಓಕೆ, ಮತ್ತೆ ಸಿನಿಮಾಗ ಅಂತ ಹೇಳಿ ಬರ್ಬೇಕಾದ್ರೆ ಒಂದ್ ಕೆಲವೊಂದು ಪ್ರಿಪ್ರೇಷನ್ಸ್ ಅಂತ ಇರುತ್ತೆ. ಆಕ್ಟಿಂಗ್ ಕಲ್ತ್ಕೊಂಡ್ ಬಂದಿದ್ದು, ಅದ್ರ ಜೊತೆಗೆ ಕೆಲವೊಂದು ಫೈಟ್ ಕೂಡ ಕಲ್ತ್ಕೊಂಡ್ ಬರ್ತಾರೆ. ಮತ್ ನೀವೇನ್ ಹೇಗ್ ವರ್ಕ್ ಮಾಡ್ಕೊಂಡ್ ಬಂದ್ರಿ ಸಿನಿಮಾ ಇಂಡಸ್ಟ್ರಿ? ನನಗೆ ಸಿನಿಮಾ ಬರೋಕ್ಕೆ ಮೇಯ್ನ್ ಸ್ಫೂರ್ತಿ ಅಂದರೆ, ನಾನು ತುಂಬ ಪೇಪರ್ ಓದ್ತಿದ್ದೆ ಚಿಕ್ಕ ವಯಸ್ಸಲ್ಲಿ. ಹಾಸನದಲ್ಲಿ ನಾವಿದ್ದಾಗ ಅಷ್ಟು ರಂಗಭೂಮಿ ಆ ಥರ ಏನು ಇರಲಿಲ್ಲ. ಅಂದರೆ ಮಾಡೋರು ಈಗ KSRTC ನೌಕರರ ಸಂಘದವರು ಸಂಪೂರ್ಣ ರಾಮಾಯಣ ಅಂತ ಇಡೀ ರಾತ್ರಿ ಇರೋದು. ಅವರಂದರೆ ಕೆಲಸದ ಮಧ್ಯೆ ಯಾರೋ ಒಬ್ಬರು ಮೇಷ್ಟ್ರನ್ನ ಕರ್ಕೊಂಬಂದು ಬರೀ ಪೌರಾಣಿಕ ಸಾಮಾಜಿಕ ನಾಟಕಗಳು ಇರಲಿಲ್ಲ. ಸೊ ಹಾಗಾಗಿ ನಾವು ಸುಮ್ಮನೆ ಕಾಲೇಜಲ್ಲಿ ನಮ್ಮ ಸ್ಕೂಲಲ್ಲಿ ಫಸ್ಟ್ ನನಗೆ ಸ್ಟೇಜ್ ಹತ್ತಿಸಿದ್ದು ವಸಂತ್ ಕುಮಾರ್ ಅಂತ, 7ನೇ ಕ್ಲಾಸಲ್ಲಿ ನಮ್ಮ PT ಮಾಸ್ಟ್ರು, ನಿವೇದಿತಾ ವಿದ್ಯಾಲಯ ಹಾಸನ. ಅದು ಹೆಂಗೆ ಅಂದರೆ, ನಾನು 7ನೇ ಕ್ಲಾಸ್ ಓದ್ತಾ ಇದ್ದೆ, ಮಿಡ್ ಟರ್ಮ್ ಆಗಿತ್ತು. ನೆಕ್ಸ್ಟ್ ಸ್ಕೂಲ್ ಡೇ, ಮಿಡ್ ಟರ್ಮ್ ಆದಮೇಲೆ ದಸರಾ ರಜೆ ಆದಮೇಲೆ ಸ್ಕೂಲ್ ಡೇ ಇತ್ತು ನವಂಬರಲ್ಲಿ. ಮೆಟ್ಲು ಇಳ್ಕೊಂಡು ಹೋಗ್ತಾ ಇದ್ದೆ, ಅವರೊಂದು ನಗೋದನ್ನು ಯಾರೋ ಮದಕರಿ ನಾಯಕ ನಾಟಕ, ನಗಬೇಕು ರಾಜನ್ ಥರ ಹಾ ಅಂತ. ನನ್ನ ಫ್ರೆಂಡ್ ಶ್ರೀಕಾಂತ ಟ್ರೈ ಮಾಡ್ತಿದ್ದ, ಅವ್ನಿಗೆ ಆಗಲಿಲ್ಲ. ನನ್ನ ಪರವಾಗಿಲ್ಲ ನಿನ್ನಗ ನೋಡೋಣ ನನ್ನ ನಕ್ಕದೆ ನಾನೇ ಮದಕರಿ ನಾಯಕ ಮಾಡಿದ್ದು. ಅದು ನಂದು ಅನ್ಎಕ್ಸ್ಪೆಕ್ಟೆಡ್ ಸ್ಟೇಜ್ಗೆ ಹತ್ತಿದ್ದು. ರಂಗಭೂಮಿ ಅಲ್ಲ, ಅವ್ರು ಹೇಳ್ಕೊಟ್ರು ನಮಗೆ. ಅವಾಗೇನು ರಂಗಭೂಮಿ ಅದೆಲ್ಲ ಏನು ಆ ಥರದ್ದು ಅಷ್ಟು ಇದಿರಲಿಲ್ಲ. ಸೊ ಅದಕ್ಕೆ ಯಾರೋ ಒಬ್ಬರು ಬಂದಿದ್ದು ನನ್ನ ಫ್ರೆಂಡ್ ಪೇರೆಂಟ್ಸು, ಅವನು ಪ್ರಭು ಅಂತ, ಅವ್ರ ತಾಯಿ ನೋಡಿ ಒಳ್ಳೆ ಆ್ಯಕ್ಟಿಂಗ್ ಇದೆ ಅಂತ ಅವತ್ತಿನ ಕಾಲಕ್ಕೆ ₹100 ಕೊಟ್ಟಿದ್ರು. ನಾನು ಹೇಳ್ತಿರೋದು 94-95 ಅಲ್ಲಿ. ಸೊ ₹100 ಕೊಟ್ಟಿದ್ರು, ಅದು ಫಸ್ಟ್ ಪ್ರೈಸು. ಸೊ ಅದಾಯಿತು. ಅದಾದಮೇಲೆ 8ನೇ ಕ್ಲಾಸ್ಗೆ ಹೋದಾಗ ಚಿಕ್ಕೂರಲ್ವ ಹಾಸನ, ಸರಿ 7ನೇ ಕ್ಲಾಸಲ್ಲಿ ಪ್ರೈಸ್ ತಗೊಂಡಿದ್ದಾನೆ ಸರ್ ಅಂತ ಹೇಳ್ಬಿಟ್ಟು 8ನೇ ಕ್ಲಾಸಿಗೆ ಅಲ್ಲಿ ಒಬ್ಬರು PT ಮಾಸ್ಟ್ರು ಸಂಗೊಳ್ಳಿ ರಾಯಣ್ಣ ನಾಟಕಕ್ಕೆ ಮೇಜರ್ ರೋಲ್ ಕೊಟ್ಟರು ಮತ್ತೆ. ಸೊ ಅದೊಂದು ಮಾಡಿದೆ, ರಾಯಣ್ಣನ ರೋಲ್ ಮಾಡಿದೆ. ಸೊ ಹಾಗೆ ಇತ್ತು. 9-10 ಆಗಲಿಲ್ಲ, ಮನೇಲಿ ಓದ್ಕೋ ನೀನು, ಇದೆಲ್ಲ ಬೇಡ, SLC ಮೇನು ಅಂತ ಆಯಿತು. ಡಿಪ್ಲೊಮಾಗೆ ಹೋದೆ. ಡಿಪ್ಲೊಮಾದಲ್ಲಿ ನಾನೇ ಸ್ಟೇಜಲ್ಲಿ ಹಾಡು ಹೇಳೋದು ಅದೆಲ್ಲ ಮಾಡ್ತಿದ್ದೆ. ಅಂದರೆ ಸ್ಟೇಜ್ ಫಿಯರ್ ಇರಲಿಲ್ಲ, ಸ್ಟೇಜ್ ಹತ್ತಬೇಕು ಹುಚ್ಚಿತ್ತು ಆಗ. ಅಲ್ಲೇ ನಾಟಕ ಏನಿರಲಿಲ್ಲ. ಆಮೇಲೆ ಫೈನಲಿ ಇಂಜಿನಿಯರಿಂಗ್ ಬಂದೆ ಮಲ್ನಾಡ್ ಕಾಲೇಜ್ ಹಾಸನಲ್ಲೇ. ಅಲ್ಲಿ ಒಂಥರ ಹೆವೆನ್ ಆಗೋಯ್ತು ನನಗೆ. ಅಂದರೆ ಅಲ್ಲೇನಾಯಿತು, ತುಂಬ ಕ್ಲಬ್ಗಳಿದ್ದು, ಲಿಟ್ರೇಚರ್ ಕ್ಲಬ್ಬು, ಸ್ಕಿಟ್ ಕ್ಲಬ್, ಆ ಥರ ತುಂಬ ಕ್ಲಬ್ಸ್ ಇದ್ದು. ಅಲ್ಲೇನಂದರೆ ಇವೆಂಟ್ಸ್ಗಳು ನಡೀತಾ ಇರೋದು. ಸೊ ನಾವಲ್ಲಿ ಅಗ್ರೆಸಿವ್ ಆಗಿ ಹೋಗಿ ವಾಲಂಟ್ರಿಯಾಗಿ ವರ್ಕ್ ಮಾಡ್ತಾ ಇದ್ದಾಗ ಅಲ್ಲಿ ಸ್ವಲ್ಪ ನಂದು ಶೇಪಪ್ ಆಯಿತು. ಒಂದು ಸರಿ ಒಂದು ಮಾಕ್ ರಾಕ್ ಅಂತ ಒಂದು ಇವೆಂಟು ಇಂಜಿನಿಯರಿಂಗಲ್ಲಿ, ಅದು ಗೆದ್ದರೆ ನಾವು ರನ್ನರ್ಸ್ ಆಗ್ತೀವಿ ಕಾಲೇಜ್ ಇವೆಂಟಲ್ಲಿ. ಅಂದರೆ ಶೀಲ್ಡ್ ಕೊಡ್ತಾರೆ. ಈ ಸರಿ ಕಾಲೇಜಲ್ಲಿ ಹೆಚ್ಚು ಸ್ಪರ್ಧೆಗಳು ಗೆದ್ದಿರೋ ಒಂದು ಬ್ರ್ಯಾಂಚು ಮೆಕ್ಯಾನಿಕಲ್ ಅವರು ಫಸ್ಟ್ ಪ್ಲೇಸ್ ಇದ್ದರು.
ನಮ್ದು IP ಇಂಡಸ್ಟ್ರಿಯಲ್ ಪ್ರೊಡಕ್ಷನ್, ಅಂದರೆ ಮೆಕ್ಯಾನಿಕಲ್ ತಮ್ಮ ಇದ್ದಂಗೆ, ಎಲ್ಲ ತಂಗಿ ಅನ್ಬೋದು, ಏನು ಬೇಕಾದ್ರೂ ಅನ್ಬೋದು. ನಾವು ಮೆಕ್ಕು IP ಎಲ್ಲ ಸ್ವಲ್ಪ ಆಲ್ಮೋಸ್ಟ್ ಫ್ರೆಂಡ್ಲಿನೇ. ಮೆಕ್ಕವರು ಜಾಸ್ತಿ IP ಫಾಲೋ ಮಾಡೋರು, ಯಾಕಂದ್ರೆ ಹುಡುಗಿರಿರೋರು ಇಲ್ಲಿ. IPಲಿ ಮೆಕ್ಕಲ್ಲಿ ಜಾಸ್ತಿ ಹುಡುಗಿರಿರಲ್ಲ, ವೆರಿ ರೇರ್. ಒಂದು 90 ಜನಕ್ಕೆ ಒಂದು ಇಬ್ಬರು ಇದ್ರೇನೋ. ನಮ್ಮಲ್ಲಿ ಅರ್ಧಕ್ಕರ್ಧ 46 ಜನ ಸ್ಟ್ರೆಂತು, ಅದರಲ್ಲಿ 22 ಜನ ಹುಡುಗಿರು, 22 ಜನ ಆ ಥರ ಇದ್ವಿ ನಾವು. ಸೊ ನಮಗೇನಂದರೆ ಇಲ್ಲ ಅಂದರೆ ಇನ್ನೊಂದು ಬ್ರಾಂಚ್ ಕೊಟ್ಟೋಗುತ್ತೆ, ಸೆಕೆಂಡ್ ಪ್ಲೇಸು. ನೆಕ್ಸ್ಟ್ ನಾವು ಥರ್ಡ್ ಪ್ಲೇಸ್ ಅದು ಗೆಲ್ಲಬೇಕಿತ್ತು. ಅದನ್ನು ಮಾಕ್ ರಾಕ್ ಅಂತ ನನ್ನ ಫ್ರೆಂಡ್ ಮಾಡಲ್ಲ ಅಂದ. ನಾನು ಯಾವತ್ತೂ ರಾಕ್ ಮ್ಯೂಸಿಕ್ ಅವೆಲ್ಲ ಕೇಳ್ದವನಲ್ಲ. ಅದೇನಂದರೆ ಡಮ್ಮಿ. ಈಗ ಇದೆಲ್ಲ ಈ ಡ್ರಮ್ಸು ಎಲ್ಲ ನಾವು ಈ ತಟ್ಟೆ ಬಾಳೆದೆಲೆ ಅಂದರೆ ನಾಟಕ ಆಡೋದು, ರಾಕ್ ಮ್ಯೂಸಿಕ್ ಥರ ಅದೊಂದು ಹಾಕ್ತಾರೆ, ಎಷ್ಟೋ ಒಂದು 2 ಮಿನಿಟ್ಸು. ಅದನ್ನು ಆ್ಯಸ್ ಇಫ್ ಜೆನ್ಯೂನ್ಲಿ ಮಾಡ್ತಿದ್ದೀವಿ ಅನ್ನೋ ಥರ ಮಾಡಬೇಕು, ಆ್ಯಕ್ಟ್ ಮಾಡೋದಷ್ಟೇ. ಅದು ಅದಕ್ಕೆ ಪ್ರೈಸ್ ಬಂತು, ಫಸ್ಟ್ ಪ್ಲೇಸ್ ಬಂತು ಅದಕ್ಕೆ. ಅದರಿಂದ ರನ್ನರ್ಸ್ ಶೀಲ್ಡ್ ನಮಗೆ ಬಂತು, ವಿನ್ನರ್ಸು ಮೆಕ್ಯಾನಿಕಲ್ಗೆ ಹೋಯ್ತು. ಅಂದರೆ ನಾವು 2 ಶೀಲ್ಡ್ ನಾವೇ ಇಟ್ಕೊಂಡ್ವಿ, ಮೆಕ್ ರಿಲೇಟೆಡ್ ಬ್ರಾಂಚಸ್ ಅಂತ. ಒಂದು ಪ್ರೌಡ್ ಮೂಮೆಂಟ್ 3rd ಇಯರಲ್ಲಿದ್ದಾಗ. ಆವಾಗ ನಾನು ಸರಿ ರನ್ನರ್ಸ್ ಬಂತು ಸರ್ ಅಂತ ಅವಾಗ ನಮ್ಮ HOD ಹೇಳಿದೆ, ರಾಜಶೇಖರ ಅಂತ ಅವರಿದ್ದವರು. ಇವರ ಬೆಟರ್ ಆ್ಯಕ್ಟರ್ ದೆನ್ ಇಂಜಿನಿಯರ್ ಅಂತ ಅಂದರು. ಅದೇನು ಅವತ್ತಿಗೇನು ಅಷ್ಟು ನನಗೇನು ಕೇಳಿಸ್ಕೊಳ್ಳಿಲ್ಲ. ಬೆಂಗಳೂರಿಗೆ ಬಂದಮೇಲೆ ಜಾಬಲ್ಲಿ ಮ್ಯಾನೇಜರ್ಸ್ ಜೊತೆ, ಬಾಸ್ ಜೊತೆ ಕಿರಿಕಾದಾಗೆಲ್ಲ ಆ ಮಾತು ನೆನಪಾಗೋದು ನನಗೆ, ಒಂಥರ ಹಾಂಟಿಂಗ್ ಥರ. ನೀನು ಬೆಟರ್ ಆ್ಯಕ್ಟರ್. ಬಟ್ ಅದು ತಲೆಯಲ್ಲಿ ಕೂತಿತ್ತು. ಬಟ್ ಏನಂದರೆ ನಾವು ತುಂಬ ನ್ಯೂಸ್ ಪೇಪರೆಲ್ಲ ಓದ್ತಿದ್ದಾಗ ನನಗೆ ಈ ನನ್ನ ಫೇವ್ರೇಟ್ ಆ್ಯಕ್ಟರ್ಸು, ನಾನು ಯಾರನ್ನ ಫಾಲೋ ಮಾಡ್ತಿದ್ದೆ ಆ ಕಾಲದಲ್ಲಿ, ಅವಾಗ ಅವರೆಲ್ಲ ರಂಗಭೂಮಿ ಹಿನ್ನೆಲೆ. ಅಣ್ಣವರಿಂದ ಹಿಡಿದು ಅನಂತನಾಗ್ ಸರ್ ಅವ್ರಿಗೂ ಎಲ್ಲರೂ ರಂಗಭೂಮಿ ಹಿನ್ನೆಲೆಯಿಂದ ಬಂದವರು. ಸೊ ನನಗೇನು ಅನಿಸಿತ್ತು ಅಂದರೆ ಅದನ್ನು ನಾವು ಮಾಡಬೇಕು, ಇಲ್ಲಾಂದರೆ ಸುಮ್ಮನೆ ಟ್ರೈ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ. ಸೊ ಇದಾಯಿತು. ಬೆಂಗಳೂರಿಗೆ ಬಂದೆ, ಹಿಂಗೆಲ್ಲ ಆಯಿತು. ಕೊನೆಗೆ ಕಲಾಗಂಗೋತ್ರಿ ಅಂತ ನಮ್ಮ ಬೆಂಗಳೂರಲ್ಲಿ ಡಾಕ್ಟರ್ BV ರಾಜಾರಾಮ್ ಸರ್, ಅದು ನಮ್ಮ ಟೀಮ್ ಒಂದು 60 ವರ್ಷ ಆಗ್ತಾಯಿದೆ. ಸೊ ಮುಖ್ಯಮಂತ್ರಿ ನಾಟಕ ಇದೆಯಲ್ಲ, ಮುಖ್ಯಮಂತ್ರಿ ಚಂದ್ರು ಅವ್ರದ್ದು, ಆ ಟೀಮ್ ನಮ್ಮದು. ಸೊ ಅಲ್ಲೇ ಸೇರಿದ್ದು ನಾನು, ಈಗಲೂ ಅದೇನೆ. ಅದೊಂದು ಟೀಮಲ್ಲೇ ನಾನು ಆ್ಯಕ್ಟ್ ಮಾಡೋದು. ಇನ್ನೊಂದು ಟೀಮಲ್ಲಿ ಟ್ರೈ ಮಾಡಿದೆ, ರಿಹರ್ಸಲ್ ಮಾಡಿದ್ವಿ, ಶೋ ಆಗಲಿಲ್ಲ, ಅಂದರೆ ನಂಗೆ ಶೂಟಿಂಗ್ ಬಂದ್ಬಿಡ್ತು. ಸೊ ಅಲ್ಲಿಂದ ಬೀದಿ ನಾಟಕಗಳು ಅವ್ರು ಏನೇನು ಹೇಳ್ಕೊಡ್ತಾರೆಲ್ಲ ಸೆಟ್ ಪ್ರಾಪರ್ಟಿ. ನಾನೇನು ತುಂಬ ದೊಡ್ಡ ರಂಗಭೂಮಿಲಿ ನಾನೇನು R&D ಮಾಡಿಲ್ಲ. ಬಟ್ ಯಾಕೆಂದರೆ ನಾನು ಕ್ಲಿಯರ್ ಇತ್ತು ನನ್ನ ಥಾಟು, ಸಿನಿಮಾಗೆ ಹೋಗಬೇಕು. ಬಟ್ ರಂಗಭೂಮಿಲಿ ಬೇಸಿಕ್ ನನ್ನ ಪ್ರಕಾರ ನಾನು ರಂಗಭೂಮಿ ಸವಿಸಿದ ಮೇಲೆ ಕಲಿಯೋದು ಅಂತಿಲ್ಲ. ಇದು ಆ್ಯಕ್ಟಿಂಗ್ ಅನ್ನೋದು ಎವ್ರಿ ಡೇ ನಾವು ಕಲೀಲೇಬೇಕು. ಅಂದರೆ ಇದು ಫೈನ್ ಟ್ಯೂನಿಂಗ್ ಮಾಡ್ತಾ ಇರಬೇಕು. ಈಗ ಈಗ ಇಂಜಿನಿಯರಿಂಗ್ 8 ಸೆಮಿಸ್ಟರ್ ಓದಿದ್ರೆ ಇಂಜಿನಿಯರ್ ಅಂತ ಕೊಟ್ಬಿಡ್ತಾರೆ ಸರ್ಟಿಫಿಕೇಟ್. ಬಟ್ ಅವನು ಕೂಡ ಜಾಬಲ್ಲಿ ಹೋದಾಗ ಹೊಸ ಸಾಫ್ಟ್ವೇರ್ಸ್ ಬರ್ತಾ ಇರುತ್ತೆ, ಅಪ್ಡೇಟ್ ಆಗ್ತಿರ್ಬೇಕು. ಸೇಮ್ ಹಾಗೆ ನಮ್ಮದು ಆ್ಯಕ್ಟಿಂಗಲ್ಲಿ ನನ್ನ ಪ್ರಕಾರ ಕಲ್ತಿದ್ದೀನಿ ಅಂದಿನ ಕೆರಿಯರ್ ಎಂಡ್ ಆಗುತ್ತೆ. ನನ್ನ ಪ್ರಕಾರ ನಾನು ಎಲ್ಲ ಬರುತ್ತೆ, ನಾನು ಬೃಹಸ್ಪತಿ ಅಂದಿನ ಅವನು ಅಲ್ಲಿ ಇಟ್ಟ ಅಂತ. ಅಂದರೆ ಯಾಕೆಂದರೆ ಈಗ ಉದಾಹರಣೆಗೆ ಈಗ ನೀವು ನೆಕ್ಸ್ಟ್ ಡೈರೆಕ್ಟ್ ಮಾಡ್ತೀರಾ ಅಂದರೆ ನಿಮ್ದೇನೋ ಥಾಟ್ ಇರುತ್ತೆ, ನಾನು ಅದಕ್ಕೆ ಚೇಂಜ್ ಆಗಲೇಬೇಕಲ್ಲ. ಅಂದರೆ ನಾನು ಟ್ಯೂನ್ ಆಗಬೇಕು. ನಾವು ನೀರು ಥರ ಇರಬೇಕು. ನೀವು ಚೊಂಬಲ್ ಹಾಕಿದ್ರು ಓಕೆ, ಬಕೆಟಲ್ಲಿ ಹಾಕಿದ್ರು ಓಕೆ, ಸುಮ್ಮನೆ ಹರಿಸಿದ್ರು ಹೆಂಗೆ ಬೇಕೋ ಹಂಗೆ. ನಾನು ಫಿಲಾಸಫಿ ನಂದು ಅದು. ಸೊ ಹಾಗಾಗಿ ಅಲ್ಲಿ ಚೂರು ಫೈನ್ ಟ್ಯೂನಿಂಗ್ ಆದೆ. ಅಲ್ಲಿ ಮೇನ್ ಏನಂದರೆ ಡಿಸಿಪ್ಲಿನು, ಟೈಮಿಂಗ್, ಡೈಲಾಗ್ ಡೆಲಿವರಿ, ಆಮೇಲೆ ಕನ್ನಡ ಮಾತಾಡೋದು. ಯಾಕೆಂದರೆ ನಮಗೆ ಸ್ವಲ್ಪ ಈ TCS ಅಲ್ಲಿ ವರ್ಕ್ ಮಾಡ್ತಿದ್ದೆ, ಸತ್ಯಮಲ್ಲಿದ್ದೆ, ಅಲ್ಲಿ ಸ್ವಲ್ಪ ಇಂಗ್ಲೀಷ್ ಇನ್ಫ್ಲೂಯೆನ್ಸ್ ಇತ್ತು. ಅಂದರೆ ಆ ಜಾಬೇ ಇಂಗ್ಲೀಷ್ ಓರಿಯೆಂಟೆಡ್ ಆದ್ರಿಂದ ಇಂಜಿನಿಯರಿಂಗು. ಅದು ಕನ್ನಡ ನೀನು ಚೆನ್ನಾಗಿ ಮಾತಾಡೋ, ಕನ್ನಡ ಪುಸ್ತಕ ಓದು ಅಂತ ಅಲ್ಲಿ ಹೇಳ್ಕೊಟ್ಟಿದ್ದು. ಅದು ಓದ್ತಿದ್ರು ಕೂಡ ಅದು ಒಂಥರ. ಆಮೇಲೆ ಅಲ್ಲಿ ಏನಾಗುತ್ತೆ ಅಂದರೆ ರಂಗಭೂಮಿಲಿ ನನ್ನ ಪ್ರಕಾರ ನಾವಾಗಿರ್ತೀವಿ ಅಷ್ಟೇ. ಅಂದರೆ ಈಗ ನಾನು ಗ್ರೌಂಡೆಡ್, ಅಂದರೆ ಈಗ ಭೂಮಿ ಮೇಲೆ ಇದ್ದೀನಿ ಅನ್ನೋ ಥರ ನನಗೆ. ಅಂದರೆ ನಾವು ಒಂದು ಸಣ್ಣ ಇರುತ್ತೆ, ಸಣ್ಣ ಊರಿಂದ ಬಂದು ಒಂದು ದೊಡ್ಡ ಕಂಪ್ನಿಲಿ ಕೆಲಸ ಮಾಡ್ತಿದ್ದೀನಿ, ಅದು ಎಲ್ಲೋ ಗೊತ್ತಿಲ್ಲದಲ್ಲೇ ನಮಗೊಂದು ಈಗೋ ಬಂದಿರುತ್ತೆ, ದುಡಿತಿರ್ತೀನಿ. ಯಾಕೆಂದರೆ 20 ರೂಪಾಯಿಗೆ ಅಲಿತಿದ್ದವನಿಗೆ ಸಡನ್ನಾಗಿ 60,000 70,000 ಸಂಬಳ ಬಂದಾಗ ಆಬ್ವಿಯಸ್ಲಿ ಅವನಿಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಇರುತ್ತೆ. ಅವ್ನ ಊರವರೆಲ್ಲ ಚಿಕ್ಕವ್ರ ಥರ ಕಾಣಿಸ್ತಾರೆ. ಅದು ಇರುತ್ತದು. ಆ ಫೇಸ್ ನಾವು ದಾಟಿದ್ದೀವಿ. ಬಟ್ ರಂಗಭೂಮಿಗೆ ಬಂದಾಗ 6 ಗಂಟೆಗೆ ರಿಹರ್ಸಲಿಗೆ ಬರಲಿಲ್ಲ ಅಂದರೆ ಯಾಕಲ್ಲೋ ಅಂತ ಎಲ್ಲರಿಗೂ ಹೆಂಗೆ ಬೈತಾರೆ, ನನಗೂ ಬೈಯೋರು. ನಾನು ಆಫೀಸಲ್ಲಿ ಮ್ಯಾನೇಜರ್ ಇರ್ಬೋದು, ಅವ್ರು ಇನ್ನೊಬ್ರು ಲಾಯರ್ ಇರ್ಬೋದು, ನಮ್ಮ ನಾಟಕ ಟೀಮಲ್ಲಿ ಇನ್ನೊಬ್ರು ಡಾಕ್ಟ್ರು, ಎಲ್ಲ ಬರೋರು. ಅಂದರೆ ಎಲ್ರಿಗೂ ಏನೋ ಒಂದು ರಿಲ್ಯಾಕ್ಸೇಷನ್ ಥರ, ಕಲಿಯೋದಕ್ಕೋಸ್ಕರ ಥರ ಬರೋರು. ಸೊ ಇದು ಏನಾಯಿತು ನನಗೆ ಆ್ಯಕ್ಚುಲಿ, ಇದು ಸತ್ಯ, ನಾವು ಯಾವಾಗಲೂ ಹೀಗೆ ಇರಬೇಕು ಅನ್ನೋದು ನನಗೆ ಗೊತ್ತಾಯಿತು. ಸೊ ಅಲ್ಲಿಂದ ರಂಗಭೂಮಿಲಿ ನಾನು ಮೇನ್ ಕಲ್ತಿದ್ದು ಅದೇ ಆ್ಯಕ್ಟಿಂಗ್ ರಿಲೇಟೆಡ್. ಒಂದಾದರೆ ಮನುಷ್ಯನಾಗಿರ್ಬೇಕು, ನಾನು ಎಲ್ರಿಗೂ ರೆಸ್ಪೆಕ್ಟ್ ಮಾಡಬೇಕು. ಯಾವ ಜಾತಿ ಧರ್ಮ ಏನು ಭೇದ ಭಾವ ಇಲ್ಲ, ಬಡವರು ಸೊಕ್ಕಾರ ಇಲ್ಲ.
ಹಂಬಲ್ ಆಗಿರಬೇಕು. ಸೊ ಹಂಗಂತ ಸ್ವಾಭಿಮಾನ ಬಿಡಬಾರ್ದು. ಅಂದರೆ ಈಗ ಹಂಬಲ್ ಅಂದ ತಕ್ಷಣ ಸ್ವಾಭಿಮಾನ ಬಿಡೋದಲ್ಲ, ಸ್ವಾಭಿಮಾನ ಜೊತೆ ಹಂಬಲ್ ಆಗಿರಬೇಕು, ಎಲ್ಲರೂ ಒಂದೇ ಥರ ನೋಡಬೇಕು. ಆಮೇಲೆ ನನಗೆ ಮೇಯ್ನ್ ಅನಿಸಿದ್ದೇನೆಂದರೆ, ಈಗ ಉದಾಹರಣೆಗೆ ಯಾರೊಬ್ಬರು ನಿರ್ದೇಶಕರು ಒಂದು ಸೀನ್ ಕೊಟ್ಟರೆ, ನನ್ನ ಪ್ರಕಾರ ನನ್ನಿದೆ ಎಲ್ಲ ನನ್ನದೇ ಥಾಟ್ಸು, ನಾನೇನು ಯಾರ್ದು, ಈಗ ಇನ್ನೊಬ್ಬ ನಟ ಆದರೆ ಡೈರೆಕ್ಟ್ರ್ ಹೇಳ್ದಷ್ಟು ಮಾಡಿದ್ರೆ ನಟ ಅಲ್ಲ. ಡೈರೆಕ್ಟ್ರ್ ಏನು ಬರೆದಿರ್ತಾನೆ ಆ ಕ್ಯಾರೆಕ್ಟ್ರ್ ಒಳಗೆ ಹೋಗಿ ಡೈರೆಕ್ಟ್ರಿಗೆ ಗೊತ್ತಿಲ್ಲ ಒಂದು ಸರ್ಪ್ರೈಸ್ ಎಲಿಮೆಂಟನ್ನು ಆ ಪಾತ್ರದಲ್ಲಿ ತಂದರೆ ಅವನು ಒಳ್ಳೆ ಆ್ಯಕ್ಟ್ರು ನನ್ನ ಪ್ರಕಾರ. ಅದು ಆ್ಯಡೆಡ್ ಅಡ್ವಾಂಟೇಜ್. ಅದಕ್ಕೆ ತಾನೇ ಪ್ರೊಫೆಷನಲ್ ಆ್ಯಕ್ಟ್ರ್ ಅಂತ ನಾವು ಪೇ ಮಾಡೋದು. ಸೊ ನಾವು ಏನು ಇದೆ ಬಣ್ಣ ಹೊಡೆಯೋನು, ಅಷ್ಟು ಬಣ್ಣ ಹೊಡೆದ್ರೆ ಏನು ಯೂಸ್ ಇಲ್ಲ. ಆ ಬಣ್ಣ ಇಷ್ಟು ಚೆನ್ನಾಗಿ ಹೊಡಿತೀನಿ, ಡಿಫ್ರೆಂಟ್ ಆಗಿದೆ ಅನ್ಬೇಕು ಅವರು. ಆ ರೀತಿ ಮಾಡಿದ್ರೆ ನೆಟ. ಅದು ಆ ಪ್ರೋಸೆಸ್ಸು, ಆ ಯೋಚನೆಗೆ ನಮ್ಮನ್ನು ದೂಡೋದು ಎಲ್ಲ ನನ್ನ ಪ್ರಕಾರ ರಂಗಭೂಮಿ. ಅಂದರೆ ಆನ್ ಸ್ಟೇಜ್ ಮಾಡೋದು ಅಂದರೆ ಈ ರೆಗ್ಯುಲರಾಗಿ ಶೋಸ್ ನೋಡೋದಿರ್ಬೋದು, ಅಥವಾ ಅದರಿಂದ ತುಂಬ ಪ್ಲೇಸಸ್ ಇದೆ. ಈಗ ನಾನು ರಂಗಭೂಮಿಗೆ ಹೋದ್ಮೇಲೆ ತುಂಬ ಡೈವರ್ಷನ್ ಇತ್ತು ನನಗೆ. ನಾನು ಏನೇನೇನೋ ನೋಡ್ತಾ ಇದ್ದೆ ಟಿ ವಿಲಿ ಅಥವಾ ಯೂಟ್ಯೂಬಲ್ಲಿ. ಈಗ ಆ್ಯಕ್ಟಿಂಗ್ ರಿಲೇಟೆಡ್ ಅಷ್ಟೇ, ಪ್ಯೂರ್ಲಿ ಇಂಟು ಆ್ಯಕ್ಟಿಂಗ್. ಯಾಕೆಂದ್ರೆ ಇದು ಎಷ್ಟು ಕಲ್ತ್ರೂ ಇದು ಸಮುದ್ರ ಥರ ಇದೆ, ಆಳ ಇದು ಮುಗಿಯೋದೇ ಇಲ್ಲ ಇದು. ಆಮೇಲೆ ಒಬ್ಬೊಬ್ಬ ಆ್ಯಕ್ಟ್ರು ಬಂದಾಗ್ಲೂ ಹೊಸದು ನಮಗೆ ಕಾಣಿಸ್ತಾ ಹೋಗುತ್ತೆ, ನಾವು ಅಪ್ಡೇಟ್ ಆಗ್ತಿರ್ಬೇಕಾಗತ್ತೆ. ಈಗಂತೂ ಈಗ ನಾವು ಕನ್ನಡ ಆ್ಯಕ್ಟರ್ ಅನ್ನೋಕ್ಕಾಗಲ್ಲ, ಇವರ್ ಆಲ್ ಇಂಡಿಯನ್ ಆ್ಯಕ್ಟರ್ಸ್. ಯಾಕೆಂದರೆ ಇದು ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲ. ಸೊ ನಮಗೀಗ ಉದಾಹರಣೆಗೆ ಇಲ್ಲಿ ಸಿನಿಮಾನೇ ಎಲ್ಲ ತೊಗೊಂಡೋಗಿ ತಮಿಳ್ನಾಡಲ್ಲಿ ಇಂಟರ್ವ್ಯೂ ಮಾಡ್ತಾರೆ, ಅಥವಾ ಮಲಯಾಳಂ ಕರ್ಕೊಂಡು ಪ್ರೆಸ್ ಮೀಟ್ ಮಾಡ್ತಿದ್ದಾರೆ. 2 ವರ್ಡ್ ನಮಗೆ ಅಲ್ಲಿ ಭಾಷೆನಲ್ಲಿ ಮಾತಾಡಬೇಕಲ್ಲ, ಅಂದರೆ ಕಲಿಬೇಕು ನಾವು. ಸೊ ಈ ಥರ ಕಲಿಯೋದಕ್ಕೆ ಅಂದರೆ ಈಗ ಏನಾಗುತ್ತೆ, ಒಂದು ಇಂಜಿನಿಯರಿಂಗ್ ಎಲ್ಲ ಓದಿದ್ಮೇಲೆ ಅಯ್ಯಪ್ಪ ಸಾಕಪ್ಪ ಓದಿದ್ದು ಅನಿಸಿರುತ್ತೆ, ಓದಿ 24 ವರ್ಷ ಸಾಕಾಗೋಯ್ತು ಅಂತ. ಬಟ್ ರಂಗಭೂಮಿ ಮಾಡಿದ್ರೆ ಅದು ಹಂಗೆ ಅನ್ಸಲ್ಲ. ಈಗ ಹೊಸದೇನೋ ಮಾಡಬೇಕು. ಆಮೇಲೆ ನಮ್ಮ ಎಕ್ಸ್ಪ್ರೆಷನ್ನೇ ನಮಗೆ ಒಂದೊಂದ್ಸರಿ ಇತ್ತು, ಏನೋ ಮಿಸ್ ಹೊಡಿತಾ ಇದ್ದೀನಿ, ಬೆಟರ್ ಮಾಡಬೇಕಿತ್ತು. ನಂಗೆ ಆ ರೀತಿ ಎಲ್ಲ ನಾನು ರಂಗಭೂಮಿಗೆ ಆಲ್ವೇಸ್ ಋಣಿ. ಬಟ್ ಮೇನ್ ಕಾನ್ಸಂಟ್ರೇಷನ್ ಇದ್ದಿದ್ದು ಸಿನಿಮಾಗೆ ಬರಬೇಕಂತ. ಅದು ಥ್ರೂ ಸೀರಿಯಲ್ಸ್ ಬಂದೆ. ಒಂದು 5-6 ಸೀರಿಯಲ್ ಮಾಡಿ, ಒಂದು 7 ಸೀರಿಯಲ್ ಮಾಡಿದ್ದೀನಿ. 7 ಸೀರಿಯಲ್ ಮಾಡಿ ಈ ಕಡೆಗೆ ಹಂಗೆ ಲೈಟಾಗಿ ಮಾಡ್ತಾನೆ ಜಂಪ್ ಆದೆ. ಈಗ ಒಂದು 8 ಇಯರ್ಸಿಂದ ಬರೀ ಮೂವೀಸ್ ಮಾಡ್ತಾಯಿದ್ದೀನಿ.